ಕಮಿಟಿ ಅಧ್ಯಕ್ಷರು ಹಿರಿಯ ಶಾಸಕ ಜಿಟಿ ದೇವೇಗೌಡರು ನಮ್ಮ ಜೊತೆ ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಮತದಾನ ಮಾಡಿ ಬಂದಿದ್ದೀರಿ, ಗೆಲುವಿನ ವಿಶ್ವಾಸ ಹೇಗಿದೆ? 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿನ ವಿಶ್ವಾಸ ಹೇಗಿದೆ? ಅಭ್ಯರ್ಥಿ ಅನುಭವಿ ಅಭ್ಯರ್ಥಿ ಇದ್ದಾರೆ. ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ದವರು. ಉತ್ತಮ ನಾಯಕನನ್ನ ಅಭ್ಯರ್ಥಿಯನ್ನಾಗಿ ಜನತಾ ಪಕ್ಷ ಆಯ್ಕೆ ಮಾಡಿದೆ. ಅಭ್ಯರ್ಥಿ ಎಲ್ಲ ಮತದಾರರು ಕೂಡ ಭೇಟಿ ಮಾಡಿದ್ದಾರೆ, ಮತಯಾಚನೆ ಮಾಡಿದ್ದಾರೆ. ಅವರೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ ಹಾಕ್ತಾರೆ, ಅವ್ರು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಶರಣಗೌಡ ಕಂದಕೂರ್ ಮತ್ತು ಕರೆಮ್ಮ ಅವರು ಒಂದಷ್ಟು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ, ಅವ್ರ ಮನವೊಲಿಕೆ ಆಯ್ತಾ? ಅವರೆಲ್ಲರೂ ಯಾವುದೇ ಕಾರಣಕ್ಕೂ ಯಾರ ಜೊತೆ ಮಾತಾಡಿದ್ರು ಕೂಡ ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಈಗ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರೆ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಬಿಜೆಪಿಯಿಂದಲೇ ಒಂದ್ 2-3 ಮತಗಳು ಕ್ರಾಸ್ ವೋಟ್ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಕೋರ್ ಕಮಿಟಿ ಅಧ್ಯಕ್ಷರಂತ ಜಿಟಿ ದೇವೇಗೌಡರು. ಮತ್ತೆ ಯಾವುದೇ ರೀತಿಯಾಗಿ ಅಡ್ಡ ಮತದಾನಗಳಾಗಲ್ಲ, ನಮ್ಮ ಅಭ್ಯರ್ಥಿಯನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗೆ ಮಾತಿದೆ, ಒಂದು ವಿಶ್ವಾಸ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕರೆಮ್ಮ ಆಗ್ಬೋದು, ಮತ್ತೆ ಶರಣಗೌಡ ಕಂದಕೂರ್ ಅವರ ಮನವೊಲಿಕೆ ಆಗಿದೆ, ಅವರೆಲ್ಲೂ ಹೋಗಲ್ಲ ಅನ್ನೋ ವಿಶ್ವಾಸ ನಮಗೆ ಇದೆ ಅನ್ನೋ ಮಾತುಗಳು ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು. ಕಮಿಟಿ ಅಧ್ಯಕ್ಷರು ಹಿರಿಯ ಶಾಸಕ ಜಿಟಿ ದೇವೇಗೌಡರು ನಮ್ಮ ಜೊತೆ ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮತದಾನ ಮಾಡಿ ಬಂದಿದ್ದೀರಿ, ಗೆಲುವಿನ ವಿಶ್ವಾಸ ಹೇಗಿದೆ? 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿನ ವಿಶ್ವಾಸ ಹೇಗಿದೆ? ಅಭ್ಯರ್ಥಿ ಅನುಭವಿ ಅಭ್ಯರ್ಥಿ ಇದ್ದಾರೆ. ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ದವರು. ಉತ್ತಮ ನಾಯಕನನ್ನ ಅಭ್ಯರ್ಥಿಯನ್ನಾಗಿ ಜನತಾ ಪಕ್ಷ ಆಯ್ಕೆ ಮಾಡಿದೆ. ಅಭ್ಯರ್ಥಿ ಎಲ್ಲ ಮತದಾರರು ಕೂಡ ಭೇಟಿ ಮಾಡಿದ್ದಾರೆ, ಮತಯಾಚನೆ ಮಾಡಿದ್ದಾರೆ. ಅವರೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ ಹಾಕ್ತಾರೆ, ಅವ್ರು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಶರಣಗೌಡ ಕಂದಕೂರ್ ಮತ್ತು ಕರೆಮ್ಮ ಅವರು ಒಂದಷ್ಟು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ, ಅವ್ರ ಮನವೊಲಿಕೆ ಆಯ್ತಾ? ಅವರೆಲ್ಲರೂ ಯಾವುದೇ ಕಾರಣಕ್ಕೂ ಯಾರ ಜೊತೆ ಮಾತಾಡಿದ್ರು ಕೂಡ ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಈಗ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರೆ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಬಿಜೆಪಿಯಿಂದಲೇ ಒಂದ್ 2-3 ಮತಗಳು ಕ್ರಾಸ್ ವೋಟ್ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಕೋರ್ ಕಮಿಟಿ ಅಧ್ಯಕ್ಷರಂತ ಜಿಟಿ ದೇವೇಗೌಡರು. ಮತ್ತೆ ಯಾವುದೇ ರೀತಿಯಾಗಿ ಅಡ್ಡ ಮತದಾನಗಳಾಗಲ್ಲ, ನಮ್ಮ ಅಭ್ಯರ್ಥಿಯನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗೆ ಮಾತಿದೆ, ಒಂದು ವಿಶ್ವಾಸ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕರೆಮ್ಮ ಆಗ್ಬೋದು, ಮತ್ತೆ ಶರಣಗೌಡ ಕಂದಕೂರ್ ಅವರ ಮನವೊಲಿಕೆ ಆಗಿದೆ, ಅವರೆಲ್ಲೂ ಹೋಗಲ್ಲ ಅನ್ನೋ ವಿಶ್ವಾಸ ನಮಗೆ ಇದೆ ಅನ್ನೋ ಮಾತುಗಳು ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು.